ಎಲ್ಲರಿಗೂ ನಮಸ್ಕಾರ. ಒಂದು ವೇಳೆ ಬಾರೋವರ್ ಅಂದರೆ ಹಣವನ್ನು ಸಾಲದ ರೀತಿಯಲ್ಲಿ ಪಡೆದುಕೊಳ್ಳುವಂತಹ ವ್ಯಕ್ತಿ ತನ್ನ ಇಮ್ಮೂವೇಬಲ್ ಪ್ರಾಪರ್ಟಿಯ ಮೇಲೆ ಹಣವನ್ನು ಕೊಡುವಂತಹ ವ್ಯಕ್ತಿ ಅಂದರೆ ಲೆಂಡರ್ ಆತನಿಗೆ ಆ ಪ್ರಾಪರ್ಟಿಯ ಮೇಲೆ ಲೆಂಡರ್ಗೆ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡುವಂತಹ ಅಂದರೆ ಬಾರೋವರ್ ಪಡೆದುಕೊಳ್ಳುವಂತಹ ಹಣಕ್ಕೆ ಸೆಕ್ಯೂರಿಟಿಯಾಗಿ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಲೀಗಲ್ ಅರೇಂಜ್ಮೆಂಟನ್ನು ಮಾರ್ಟ್ಗೇಜ್ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಬಾರೋವರ್ಗೆ ಅಂದರೆ ಹಣವನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿಗೆ ಮಾರ್ಟ್ಗೇಜರ್ ಅಂತೇಳಿ ಕರೆಯಲಾಗುತ್ತೆ. ಹಣವನ್ನು ಸಾಲದ ರೂಪದಲ್ಲಿ ಕೊಡುವಂತಹ ವ್ಯಕ್ತಿ ಅಂದರೆ ಲೆಂಡರ್ಗೆ ಮಾರ್ಟ್ಗೇಜಿ ಅಂತೇಳಿ ಕರೆಯಲಾಗುತ್ತೆ. ಆ ಲೋನ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಮಾರ್ಟ್ಗೇಜ್ ಮನಿ ಅಂತೇಳಿ ಕರೆಯಲಾಗುತ್ತೆ. ಯಾವ ಒಂದು ಡಾಕ್ಯುಮೆಂಟ್ ಮಾರ್ಟ್ಗೇಜನ್ನು ಕ್ರಿಯೇಟ್ ಮಾಡುತ್ತೋ ಅಂತಹದನ್ನು ಮಾರ್ಟ್ಗೇಜ್ ಡೀಡ್ ಅಂತೇಳಿ ಕರೆಯಲಾಗುತ್ತೆ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನ ಸೆಕ್ಷನ್ 58ನ ಪ್ರಕಾರ ಸಾಲವನ್ನು ಪಡೆದುಕೊಳ್ಳುವ ಸಲುವಾಗಿ ಅಥವಾ ಈಗಾಗಲೇ ಇರುವಂತಹ ಒಂದು ಡೆಟ್ ಸಾಲ ಅಥವಾ ಮುಂದೆ ತೆಗೆದುಕೊಳ್ಳುವಂತಹ ಒಂದು ಸಾಲಕ್ಕೆ ಅಥವಾ ಯಾವುದಾದರೂ ಒಂದು ಜವಾಬ್ದಾರಿಯನ್ನು ಅಬ್ಲಿಗೇಷನನ್ನು ಪರ್ಫಾರ್ಮ್ ಮಾಡುವ ಉದ್ದೇಶದಿಂದ ಇವುಗಳನ್ನು ಸೆಕ್ಯೂರ್ ಮಾಡುವಂತಹ ಒಂದು ಪರ್ಪೋಸನ್ನು ಇಟ್ಕೊಂಡು ಒಬ್ಬ ವ್ಯಕ್ತಿ ತನ್ನ ಇಮ್ಮೂವೇಬಲ್ ಪ್ರಾಪರ್ಟಿಯ ಮೇಲೆ ಇನ್ನೊಬ್ಬ ವ್ಯಕ್ತಿಗೆ ಆ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡಿಕೊಡುವಂತಹ ಒಂದು ಲೀಗಲ್ ಅರೇಂಜ್ಮೆಂಟ್ ಮಾರ್ಟ್ಗೇಜ್ ಆಗುತ್ತೆ. ಮಾರ್ಟ್ಗೇಜ್ನಲ್ಲಿ ಮುಖ್ಯವಾಗಿ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಆಗುತ್ತೆ, ಆದರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಿಲ್ಲ. ಎಲ್ಲಿಯವರೆಗೆ ಅಂತಂದರೆ ಫೋರ್ಕ್ಲೋಸರ್ ಆಗೋವರೆಗೆ ಅಥವಾ ಪ್ರಾಪರ್ಟಿ ಸೇಲ್ ಆಗೋವರೆಗೆ. ಇಲ್ಲಿ ಒಂದು ಸ್ಪೆಸಿಫಿಕ್ ಇಮ್ಮೂವೇಬಲ್ ಪ್ರಾಪರ್ಟಿ ಆಗಿರಬೇಕು, ಲ್ಯಾಂಡ್ ಆಗಿರ್ಬೋದು, ಹೌಸ್ ಆಗಿರ್ಬೋದು ಇತ್ಯಾದಿ ಒಂದು ಇಮ್ಮೂವೇಬಲ್ ಪ್ರಾಪರ್ಟಿ ಆಗಿರಬೇಕು. ಇದರ ಮಾರ್ಟ್ಗೇಜ್ನ ಒಂದು ಪರ್ಪೋಸ್ ಏನು ಅಂತಂದರೆ ತೆಗೆದುಕೊಂಡುವಂತಹ ಒಂದು ಸಾಲಕ್ಕೆ ಸೆಕ್ಯೂರಿಟಿಯಾಗಿ ಆ ಒಂದು ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡಿರಬೇಕು, ಅಂದರೆ ಕೋಲ್ಯಾಟ್ರಲ್ ಸೆಕ್ಯೂರಿಟಿ ರೀತಿಯಲ್ಲಿ ಇರಬೇಕು. ಮಾರ್ಟ್ಗೇಜ್ನಲ್ಲಿ 6 ಟೈಪ್ಸ್ ಮಾರ್ಟ್ಗೇಜಸ್ ಇದೆ. ಮೊದಲನೇದು ಸಿಂಪಲ್ ಮಾರ್ಟ್ಗೇಜ್. ಈ ಒಂದು ಮಾರ್ಟ್ಗೇಜ್ನ ಪ್ರಕಾರ ಪ್ರಾಪರ್ಟಿಯ ಪೊಸೆಷನ್ ಓನರ್ ಹತ್ರನೇ ಇರುತ್ತೆ, ಅಂದರೆ ಮಾರ್ಟ್ಗೇಜರ್ ಹತ್ರನೇ ಇರುತ್ತೆ. ಒಂದು ವೇಳೆ ಅಮೌಂಟ್ ಆತ ಸಮಯಕ್ಕೆ ಕೊಡದೆ ಹೋದಾಗ ಮಾರ್ಟ್ಗೇಜಿ ಕೋರ್ಟ್ನ ಮುಖಾಂತರ ಆ ಪ್ರಾಪರ್ಟಿಯನ್ನು ಸೇಲ್ ಮಾಡ್ಬೋದು. ಮತ್ತು ಇಲ್ಲಿ ಮಾರ್ಟ್ಗೇಜರ್ ಪರ್ಸ್ನಲಿ ಲಯೇಬಲ್ ಜವಾಬ್ದಾರಿ ಆಗಿರ್ತಾನೆ. ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್ ಅಂದರೆ ಇದು ಕೂಡ ಒಂದು ಥರದ ಮಾರ್ಟ್ಗೇಜ್. ಇದರ ಪ್ರಕಾರ ಒಂದು ವೇಳೆ ಸಾಲವನ್ನು ಪಡೆದಂತಹ ವ್ಯಕ್ತಿ ಅಥವಾ ಜವಾಬ್ದಾರಿಯನ್ನು ಹೊಂದಿರುವಂತಹ ವ್ಯಕ್ತಿ ಡಿಫಾಲ್ಟ್ ಮಾಡಿದರೆ ಆ ಪ್ರಾಪರ್ಟಿ ಮಾರ್ಟ್ಗೇಜಿಗೆ ಅಬ್ಸಲ್ಯೂಟ್ ಆಗಿ ಸೇಲ್ ಮಾಡಬೇಕಾಗತ್ತೆ. ಅಥವಾ ಪೇಮೆಂಟ್ ಮಾಡೋದ್ರಲ್ಲೂ ಕೂಡ ವ್ಯತ್ಯಾಸ ಆದಾಗ ಕೂಡ ಅಲ್ಲಿ ಮಾರ್ಟ್ಗೇಜಿ ಅಬ್ಸಲ್ಯೂಟ್ ಆಗಿ ಓನರ್ ಆಗ್ತಾನೆ. ಥರ್ಡ್ ಟೈಪ್ ಉಸುಟ್ರಕ್ಟರಿ ಮಾರ್ಟ್ಗೇಜ್ ಅಂದರೆ ಇಲ್ಲಿ ಮಾರ್ಟ್ಗೇಜ್ಗೆ ಆ ಪ್ರಾಪರ್ಟಿಯ ಪೊಸೆಷನನ್ನು ಕೊಡಲಾಗುತ್ತೆ. ಇಲ್ಲಿ ಮಾರ್ಟ್ಗೇಜಿ ಇಂಟ್ರೆಸ್ಟನ್ನು ಪಡ್ಕೊಳ್ಳೋದಿಲ್ಲ, ಆ ಪ್ರಾಪರ್ಟಿಯಿಂದ ಬರುವಂತಹ ರೆಂಟ್ ಆಗಿರ್ಬೋದು ಪ್ರಾಫಿಟನ್ನು ಮಾರ್ಟ್ಗೇಜಿ ಗಳಿಸ್ತಾನೆ. ನೆಕ್ಸ್ಟ್ ಫೋರ್ತ್ ಬರುವಂಥದ್ದು ಇಂಗ್ಲೀಷ್ ಮಾರ್ಟ್ಗೇಜ್. ಇಲ್ಲಿ ಆ ಪ್ರಾಪರ್ಟಿ ಅಬ್ಸಲ್ಯೂಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಕಂಡೀಷನ್ ಇರುತ್ತೆ, ಏನು ಅಂತಂದರೆ ರೀಪೇಮೆಂಟ್ ಆದಾಗ ಅದನ್ನು ಮಾರ್ಟ್ಗೇಜಿ ರೀಟ್ರಾನ್ಸ್ಫರ್ ಮಾಡಬೇಕು. ಇದು ಇಂಗ್ಲೀಷ್ ಮಾರ್ಟ್ಗೇಜ್. ನೆಕ್ಸ್ಟ್ ಫಿಫ್ತ್ ಮಾರ್ಟ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಅಂತಂದರೆ ಇಲ್ಲಿ ಈ ತರಹದ ಒಂದು ಮಾರ್ಟ್ಗೇಜ್ನಲ್ಲಿ ಪ್ರಾಪರ್ಟಿಯ ಟೈಟಲ್ ಡೀಡ್ಸ್ಗಳನ್ನು ಮಾರ್ಟ್ಗೇಜಿ ಹತ್ರ ಡೆಪಾಸಿಟ್ ಮಾಡಬೇಕಾಗತ್ತೆ. ರೀಪೇಮೆಂಟ್ ಆದಮೇಲೆ ಆ ಟೈಟಲ್ ಡೀಲ್ಸ್ಗಳು ಆತನಿಗೆ ವಾಪಸ್ ಕೊಡಬೇಕಾಗತ್ತೆ. ಇದನ್ನು ಇಕ್ವಿಟೇಬಲ್ ಮಾರ್ಟ್ಗೇಜ್ ಅಂತೇಳಿ ಕೂಡ ಕರೆಯಲಾಗುತ್ತೆ. ಸಿಕ್ಸ್ತ್ ಟೈಪ್ ಅನಾಮೋಲಸ್ ಮಾರ್ಟ್ಗೇಜ್ ಅಂದರೆ ಇಲ್ಲಿ ಮೇಲೆ ಹೇಳಿರುವಂತಹ 5 ಟೈಪ್ನ ಮಾರ್ಟ್ಗೇಜಸ್ಗಳಲ್ಲಿ ಯಾವುದಾದ್ರೂ 2 ಮಾರ್ಟ್ಗೇಜಸ್ಗಳು ಕಾಂಬಿನೇಷನ್ ಆಗಿ ಒಂದು ಮಾರ್ಟ್ಗೇಜನ್ನು ಮಾಡಿಕೊಂಡಿದ್ರೆ ಅದನ್ನು ಅನಾಮೋಲಸ್ ಮಾರ್ಟ್ಗೇಜ್ ಅಂತೇಳಿ ಕರೆಯಲಾಗುತ್ತೆ. ಮಾರ್ಟ್ಗೇಜ್ಗೆ ಇರುವಂಥ ಹಕ್ಕುಗಳು ಏನಂತಂದರೆ ಆತ ರಿಡೆಂಪ್ಷನ್ ರೈಟನ್ನು ಹೊಂದಿರ್ತಾನೆ, ಡಾಕ್ಯುಮೆಂಟ್ಸ್ಗಳನ್ನು ಇನ್ಸ್ಪೆಕ್ಟ್ ಮಾಡುವಂತಹ ರೈಟನ್ನು ಹೊಂದಿರ್ತಾನೆ. ಮತ್ತು ಮಾರ್ಟ್ಗೇಜಿಗೆ ಇರುವಂತಹ ಹಕ್ಕುಗಳಂತಂದರೆ ಆತ ಕೊಟ್ಟಿರುವಂತಹ ಮಾರ್ಟ್ಗೇಜ್ ಮನಿಯನ್ನು ಪಡೆದುಕೊಳ್ಳುವ ಸಲುವಾಗಿ ಆತ ಕೋರ್ಟ್ಗೆ ಮೊರೆ ಹೋಗುವಂಥ ಹಕ್ಕನ್ನು ಹೊಂದಿರ್ತಾನೆ. ಫೋರ್ಕ್ಲೋಸರ್ ರೈಟನ್ನು ಕೂಡ ಹೊಂದಿರ್ತಾನೆ.
ರೈಟ್ ಟು ಸೇಲನ್ನು ಕೂಡ ಹೊಂದಿರ್ತಾನೆ. ಕೆಲವೊಂದು ಮಾರ್ಟ್ಗೇಜ್ಗಳಲ್ಲಿ ಪೊಸೆಷನ್ ರೈಟನ್ನು ಕೂಡ ಹೊಂದಿರ್ತಾನೆ. ಒಂದು ಉದಾಹರಣೆ ನೋಡೋದಾದರೆ, ಒಬ್ಬ ವ್ಯಕ್ತಿ ಬ್ಯಾಂಕ್ನಿಂದ ಒಂದು 10 ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ಪಡೆದುಕೊಳ್ತಾನೆ. ಆ ಸಾಲದ ಸೆಕ್ಯುರಿಟಿಗಾಗಿ ತನ್ನ ಮನೆಯನ್ನು ಮಾರ್ಟ್ಗೇಜ್ ಮಾಡ್ತಾನೆ. ಒಂದು ವೇಳೆ ಆ ವ್ಯಕ್ತಿ ಹಣವನ್ನು ರೀಪೇಮೆಂಟ್ ಮಾಡಿದಾಗ ಪ್ರಾಪರ್ಟಿ ಫ್ರೀ ಆಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ಸಾಲವನ್ನು ಸರಿಯಾದ ಸಮಯಕ್ಕೆ ಕೊಡದೆ ಹೋದಾಗ ಬ್ಯಾಂಕ್ ಆ ಪ್ರಾಪರ್ಟಿಯನ್ನು ಸೆಲ್ ಕೂಡ ಮಾಡ್ಬೋದು.